ಈ ಆರೋಪಿ ಯುವತಿಯನ್ನ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಮಾಡಿಕೊಂಡು ಪುಸಲಾಯಿಸಿ ಕಿಡ್ನಾಪ್ ಮಾಡಿದ್ದಾನೆ. ಇನ್ಸ್ಟಾಗ್ರಾಮ್ನಲ್ಲಿ ಯುವತಿಯನ್ನ ಪರಿಚಯ ಮಾಡಿಕೊಂಡಿದ್ದಾನೆ ಈ ಆರೋಪಿ. ನಿನ್ನೆ ಆಕೆಯನ್ನ ಪುಸಲಾಯಿಸಿ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿದ್ದಾನೆ. ಹೋದ ನಂತರ ಸ್ನೇಹಿತರ ಬಳಿ ಅವನು ಬಿಯರ್ ತರಿಸ್ಕೊಂಡಿದ್ದಾನೆ. ಈ ಕಡೆ ನೋಡ್ತಾ ಇದ್ದೀರಲ್ಲ, ಅಲ್ತಾಫ್ ಅಂತ, ಇವನು ಆರೋಪಿ. ಈ ಆರೋಪಿಗೆ ಬಿಯರ್ ತಂದುಕೊಟ್ಟವನು ಅವನು ಸವೇರಾ ರಿಚರ್ಡ್ ಅಂತನ್ಬಿಟ್ಟು ಅವನು ಸ್ನೇಹಿತ. ಅಲ್ಲಿ ಬಿಯರ್ ತರಿಸ್ಕೊಂಡು ಬಿಯರ್ಗೆ ಮಾದಕ ವಸ್ತುವನ್ನು ಏನೋ ಆ್ಯಡ್ ಮಾಡಿದ್ದಾನೆ, ಮತ್ತು ಬರುವ ಔಷಧಿ ಅಂತ ಅಂದ್ಕೊಳ್ಳಿ. ಅದನ್ನು ಆಕೆಗೆ ಕುಡಿಸಿದ್ದಾನೆ. ಆ ಯುವತಿಗೆ ಕುಡಿಸಿ ರೇಪ್ ಮಾಡಿ ನಂತರ ಯುವತಿಯನ್ನು ಮನೆ ಸಮೀಪ ಬಿಟ್ಟು ಹೋಗಿದ್ದಾನೆ. ಪೋಷಕರು ಹೇಳಿದಂತೆ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಇನ್ನು ಸಂತ್ರಸ್ತೆ ಹೇಳಿಕೆ ಮತ್ತು ವೈದ್ಯಕೀಯ ವರದಿಯೆಲ್ಲ ಬರಬೇಕು. ಉಡುಪಿಯ ಕಾರ್ಕಳದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಇನ್ಸ್ಟಾಗ್ರಾಮ್ನಲ್ಲಿ ಸಂತ್ರಸ್ತ ಯುವತಿಗೆ ಅಲ್ತಾಫ್ ಪರಿಚಯ ಆಗ್ತಾನೆ. ಇನ್ಸ್ಟಾಗ್ರಾಮ್ನಲ್ಲಿ ಸಂತ್ರಸ್ತ ಯುವತಿಗೆ, ಆಮೇಲೆ ಅವರೆಲ್ಲ ಲೋಕಲೈಟ್ಸ್, ಪರಿಚಯ ಆಗ್ತಾನೆ. ಪರಿಚಯ ಆಗಿ ಸುಮಾರು 3 ತಿಂಗಳಿಂದ ಪರಿಚಯ ಅಂತೆ ಇವರಿಬ್ಬರ ನಡುವಣ. 3 ತಿಂಗಳು ಪರಿಚಯ ಇತ್ತು. ಒಂದೇ ದಿನಕ್ಕೆ ಪರಿಚಯ ಮಾಡಿ ಏನು ಆಕೆಯನ್ನು ಕರ್ಕೊಂಡು ಹೋಗಿಲ್ಲ ಅವನು. 3 ತಿಂಗಳ ಒಡನಾಟ ಇತ್ತು. ಆ ನಂತರ ಯುವತಿಯನ್ನು ಪುಸಲಾಯಿಸಿ ಅಲ್ತಾಫ್ ಕರ್ಕೊಂಡು ಹೋಗಿದ್ದಾನೆ ಕಾರ್ನಲ್ಲಿ ಆಕೆಯನ್ನು. ನಿನ್ನೆ ಬೆಳಿಗ್ಗೆ ಇಬ್ಬರು ಸ್ನೇಹಿತರ ಮೂಲಕ ಬಿಯರನ್ನು ತರಿಸ್ಕೊಂಡಿದ್ದಾನೆ ಅಲ್ತಾಫ್. ಇವನಿಗೆ ಇಬ್ಬರು ಸ್ನೇಹಿತರು ಬಿಯರ್ ತಂದು ಕೊಟ್ಟಿದ್ದಾರೆ. ಆ ಬಿಯರ್ನಲ್ಲಿ ಮತ್ತು ಬರುವ ಔಷಧಿಯನ್ನು ಸೇರಿಸಿ ಆಕೆಗೆ ಕೊಡಿಸಿದ್ದಾನೆ. ಆಕೆಗೆ ಕುಡಿಸಿ ಆಕೆಗೆ ಮತ್ತು ಬಂದ ನಂತರ ಅತ್ಯಾಚಾರವನ್ನು ಮಾಡಿದ್ದಾನೆ. ಅತ್ಯಾಚಾರ ಮಾಡಿ ಬಳಿಕ ಮನೆ ಬಳಿ ಬಿಟ್ಟು ಹೋಗಿದ್ದಾನೆ ಈ ಅಲ್ತಾಫ್. ಆರಂಭದಲ್ಲಿ ಇದು ವಿಚಾರಣೆ ಗೊತ್ತಾಗಿರಲಿಲ್ಲ. ಹಿಂದೂ ಜಾಗರಣ ವೇದಿಕೆಯವರು ಅನ್ಯ ಕೋಮಿನ ಯುವಕ ಹಿಂದೂ ಯುವತಿಯ ಜೊತೆ ಓಡಾಡ್ತಾ ಇದ್ದಾನೆ, ಇದನ್ನು ತಪ್ಪಿಸ್ಬೇಕು ಅಂತ ಹೋಗಿ ಗಲಾಟೆ ಮಾಡಿರೋದು ಫಸ್ಟು. ಅವರಿಗೆ ಈ ಅತ್ಯಾಚಾರ ಆಗಿರೋದೆಲ್ಲ ಗೊತ್ತಿಲ್ಲ. ಓಡಾಡ್ತಾ ಇದ್ದಾನೆ, ಅಲ್ಲೇನೋ ಸುತ್ತಮುತ್ತವರೆಲ್ಲ ಹೇಳಿದ್ರಂತೆ ತುಂಬ ದಿವಸದಿಂದ ಓಡಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಬೆಳಕಿಗೆ ಬಂದಂತಹ ಪ್ರಕರಣ ಇದು. ಕಾರ್ಕಳ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಹುಡುಗಿಯನ್ನು ಅಪಹರಣ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಎಂದು ಒಂದು ದೂರು ಬಂದಿದೆ. ಕೇಸಿಂದು ಸಾರಾಂಶ ಏನಂದರೆ, ವಿಕ್ಟಿಮ್ ಮತ್ತು ಅಕ್ಯೂಸ್ಡು 3 ತಿಂಗಳಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಇದ್ದರು. ಆರೋಪಿಯಾದ ಅಲ್ತಾಫ್ ವಿಕ್ಟಿಮ್ಗೆ ಕಾಲ್ ಮಾಡಿ ನಿನ್ನೆ ಒಂದು ಕಡೆ ಬರೋಕ್ಕೆ ಹೇಳ್ತಾ ಇದ್ದಾನೆ, ವಿಕ್ಟಿಮ್ ಕೆಲಸ ಮಾಡುವ ಕಡೆಗೆ. ಅಲ್ಲಿ ವಿಕ್ಟಿಮ್ ಹೋದಾಗ ಅಲ್ಲಿಂದ ಅಪಹರಣ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗಿ ಡ್ರಿಂಕ್ಸ್ನಲ್ಲಿ ಏನೋ. ಓಕೆ, ಇನ್ನು ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಪೊಲೀಸರು ಈಗಾಗಲೇ FIR ಅನ್ನು ಕೂಡ ಮಾಡಿ ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಕಾರ್ಕಳದಲ್ಲಿ ಹಿಂದೂ ಯುವತಿಯ ಕಿಡ್ನ್ಯಾಪ್ ಅಂಡ್ ರೇಪ್ ಕೇಸ್ನಲ್ಲಿ ಕಾರ್ಕಳ ನಗರ ಠಾಣೆಯಲ್ಲಿ ಈಗ FIR ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ದೂರು ಕೊಟ್ಟಿರ್ತಕ್ಕಂಥದ್ದು ಸಂತ್ರಸ್ತ ಯುವತಿಯ ಪೋಷಕರು. ಪಬ್ಲಿಕ್ ಟಿವಿಗೆ ಈ FIRನ ಸಾರಾಂಶ ಲಭ್ಯವಾಗಿದೆ. ಆ FIRನ ಮಾಡಿಕೊಂಡು, ದೂರು ಬಂದ ನಂತರ FIR ಮಾಡಿಕೊಂಡು ಇಬ್ಬರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಈಗ ಏನು FIRನಲ್ಲಿ ಏನಿದೆ ಹಾಗಾದರೆ ಸಾರಾಂಶ ಅಂತ ನೋಡೋದಾದರೆ, ಅವರು ಬರೀತಾರೆ, ಇನ್ಸ್ಟಾಗ್ರಾಮ್ನಲ್ಲಿ 3 ತಿಂಗಳಿಂದ ಯುವತಿಗೆ ಅಲ್ತಾಫ್ ಪರಿಚಯ. ಹೊಸಬನೂ ಅಲ್ಲ, ಅಪರಿಚಿತನೂ ಅಲ್ಲ. ಯುವಕ ಯುವತಿ ಒಂದೇ ಭಾಗದವರು, ಅಂದರೆ ಅವರಿಬ್ಬರು ಕೂಡ ಲೋಕಲೈಟ್ಸ್ ಅಂತ, ಕಾರ್ಕಳದ ಲೋಕಲೈಟ್ಸ್ ಅವರು. ನಿನ್ನೆ ಮಧ್ಯಾಹ್ನ ಅಲ್ತಾಫ್ ಆ ಯುವತಿಯನ್ನು ಭೇಟಿಗೆ ಅಂತ ಕರೀತಾನೆ. ನಿನ್ನೆ ಮಧ್ಯಾಹ್ನ ಭೇಟಿಗೆ ಕರೆದ ನಂತರ ಯುವತಿ ಆಕೆ ಹೋಗ್ತಾಳೆ. ಹೋದಾಗ ಕಾರ್ನಲ್ಲಿ ಆಕೆಯನ್ನು ಕಿಡ್ನ್ಯಾಪ್ ಮಾಡಿದ್ದಾನೆ. ಕಿಡ್ನ್ಯಾಪ್ ಮಾಡಿಕೊಂಡು ಯಾವುದೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಈ ಅಲ್ತಾಫ್ಗೆ, ಆರೋಪಿಗೆ ಬಿಯರ್ ಬಾಟಲನ್ನು ತಂದು ಕೊಟ್ಟಿದ್ದಾರೆ ಇಬ್ಬರು ಸ್ನೇಹಿತರು. ಬಿಯರ್ ಬಾಟಲ್ ತಂದು ಕೊಟ್ಟಿದ್ದಾರೆ. ಡ್ರಿಂಕ್ಸ್ನಲ್ಲಿ, ಅಂದರೆ ಆ ಬಿಯರ್ನಲ್ಲಿ ಏನೋ ಮಿಕ್ಸ್ ಮಾಡಿ ಯುವತಿಗೆ ಕುಡಿಸಿದ್ದಾನೆ ಅಲ್ತಾಫ್ ಅಂತ ಗೊತ್ತಾಗಿದೆ. ಆಕೆಯ ಗಮನಕ್ಕೆ ಬಾರದ ರೀತಿಯಲ್ಲಿ ಆಕೆಗೆ ಕುಡಿಸಿದ್ದಾನೆ. ಕುಡಿಸಿ ನನ್ನನ್ನು ಅತ್ಯಾಚಾರ ಎಸಗಿದ್ದಾನೆ ಅಂತ ದೂರು ದಾಖಲಾಗಿದೆ. ಬಿಯರ್ ಬಾಟ್ಲು ಕೊಟ್ಟ ಸ್ನೇಹಿತ ಸವೇರಾ ಕೂಡ ಈಗ ಅರೆಸ್ಟ್ ಆಗಿದ್ದಾರೆ. ಎಸ್, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ಈಗ ಹಿಂದೂ ಯುವತಿಯ ಕಿಡ್ನ್ಯಾಪ್ ಅಂಡ್ ರೇಪ್ ಏನು ಅಪ್ಡೇಟ್ಸ್ ಇದೆ ಇವಾಗ? ಅರವಿಂದ್, ಕಾರ್ಕಳದಲ್ಲಿ ನಡೆದಿರುವಂತಹ ಘಟನೆ ಇದು.
ಕಾರ್ಕಳದ ಹೊರವಲಯದ ಅಯ್ಯಪ್ಪ ನಗರ ಅನ್ನೋ ಪ್ರದೇಶಗಳಿಂದ ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಅಲ್ತಾಫು ಯುವತಿಯನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ, ಪುಸಲಾಯಿಸಿ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಅವರ ಭೇಟಿಯನ್ನು ಮೊದಲಲ್ಲ, ಆರಂಭದಲ್ಲಿ ಎಂದಿನ ಭೇಟಿಯಂತೆ ಸುತ್ತಾಡೋದಕ್ಕೆ ಅಂತ ಕರ್ಕೊಂಡು ಹೋಗಿರುವಂಥದ್ದು. ಆದ್ರೆ ಆತನ ಉದ್ದೇಶ ಬೇರೆಯಾಗಿತ್ತು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತಹ ಅಂಶಗಳು. ಆ ನಂತರ ಒಂದು ರಂಗನಪಲ್ಕೆ ಅನ್ನುವಂಥ ಪ್ರದೇಶ ಇದೆ, 15-20 ಕಿಲೋಮೀಟರ್ ಹೋದ ನಂತರ ಆ ಸ್ಥಳದಲ್ಲಿ ಯುವತಿಯನ್ನ ಕರೆದುಕೊಂಡು ಬಂದ ನಂತರ ಅಲ್ಲಿ ಆಕೆಗೆ ಬಿಯರ್ ಅನ್ನ ಕುಡಿಸ್ಲಿಕ್ಕೆ ಮುಂದಾಗ್ತಾನೆ. ಆತನ ಗೆಳೆಯ ಕ್ಸೇವಿಯರ್ ಅನ್ನುವ ಜೊತೆಗೆ ಬಿಯರ್ ಅನ್ನ ತರಿಸ್ಕೋತಾನೆ. ಅದಕ್ಕೆ ಏನೋ ಅಮಲು ಪದಾರ್ಥ ಅಂದ್ರೆ ಮತ್ತು ಬರುವಂತಹ ವಸ್ತುವನ್ನ ಮಿಕ್ಸ್ ಮಾಡಿದ್ದಾನೆ ಅನ್ನುವಂಥದ್ದನ್ನ ಯುವತಿ ಕುಟುಂಬಸ್ಥರ ಜೊತೆಗೆ ಮತ್ತು ಮನೆಗೆ ಭೇಟಿ ನೀಡಿದಂತಹ ಹಿಂದೂ ಸಂಘಟನೆಯ ಜೊತೆಗೆ ಹೇಳ್ಕೊಂಡಿದ್ದಾಳೆ. ಈ ಸಂದರ್ಭದಲ್ಲಿ ಆಕೆಯ ಮೇಲೆಗೆ ಅತ್ಯಾಚಾರ ಆಗಿದೆ ಅನ್ನುವಂಥದ್ದು. ಆದ್ರೆ ಪೊಲೀಸರು ಸ್ಪಷ್ಟಪಡಿಸ್ತಾ ಇದ್ದಾರೆ, ಕೇವಲ ಒಬ್ಬ ಮಾತ್ರ ಅತ್ಯಾಚಾರ ಮಾಡಿದ್ದಾನೆ, ಯಾರು ಹೆಲ್ಪಿಗೆ ಬಂದಿದ್ದಾನೆ ಅಂದ್ರೆ ಅಲ್ತಾಫ್ನ ಹೆಲ್ಪಿಗೆ ಬಂದಿದ್ದಾನೆ, ಆತ ಈ ದುಷ್ಕೃತ್ಯವನ್ನ ಎಸಗಲಿಲ್ಲ ಅನ್ನುವಂಥದ್ದು. ಆದ್ರೆ ಬಲವಾಗಿ ಆರೋಪವನ್ನು ಮಾಡ್ತಾ ಇರುವಂಥದ್ದು ಹಿಂದೂ ಸಂಘಟನೆಯ ಮುಖಂಡರುಗಳು. ಅಂದ್ರೆ ಈ ಪ್ರಕರಣದ ಹಿಂದೆ ಇದೊಂದು ಗ್ಯಾಂಗ್ ರೇಪ್ ಆಗಿರುವಂತಹ ಸಾಧ್ಯತೆ ಇದೆ, ಹೀಗಾಗಿ ಕೂಲಂಕುಷವಾದ ತನಿಖೆ ಆಗಬೇಕು ಅನ್ನುವಂಥದ್ದು SP 2 ಬಾರಿ ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಇಲ್ಲಿ ಸಾಮೂಹಿಕ ಅತ್ಯಾಚಾರದ ಬಗ್ಗೆ ಯಾವುದೇ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಸಂತ್ರಸ್ತೆಯ ಹೇಳಿಕೆ ಆಗಿರ್ಬೋದು ಅಥವಾ ಕುಟುಂಬಸ್ಥರು ಕೊಟ್ಟಂತಹ ದೂರುಗಳಾಗಿರ್ಬೋದು. ಮೇಲ್ನೋಟಕ್ಕೆ ಕಾರ್ಕಳದ ಆಸ್ಪತ್ರೆಯಲ್ಲಿ ಮತ್ತು ಮಣಿಪಾಲ KMCಯಲ್ಲಿ ನಡೆಸಿದಂತಹ ವೈದ್ಯಕೀಯ ತಪಾಸಣೆಯಲ್ಲಿ ಮೇಲ್ನೋಟದ ನೋಡುವಂತಹ ಸಂದರ್ಭದಲ್ಲಿ ಯಾವುದೇ ಸಾಮೂಹಿಕ ಅತ್ಯಾಚಾರಗಳು ನಡೆದಿಲ್ಲ ಅನ್ನುವಂಥ ಮಾಹಿತಿಯನ್ನ ಉಡುಪಿ SP ಅರುಣ್ ಕುಮಾರ್ ಅವರು ನೀಡಿದ್ದಾರೆ. ಮತ್ತು ವೈದ್ಯಕೀಯ ವರದಿಗಳು ಮತ್ತು ಆಕೆಗೆ ಮದ್ಯಪಾನದ ಜೊತೆಗೆ ಮಿಕ್ಸ್ ಮಾಡಿ ಕೊಟ್ಟಂತಹ ವಸ್ತುಗಳು ಯಾವುದು, ಇದರ ಎಲ್ಲ ಡೀಟೇಲ್ಗಳು ಇನ್ನಷ್ಟೇ ಬರಬೇಕಾಗಿದೆ. ದೀಪಕ್, ಇನ್ನೊಂದು ಪ್ರಶ್ನೆ. ಈಗ ಈ ಹಿಂದೆನೂ ಕೂಡ ಸುಮಾರು ಸರ್ತಿ ಇವರು ಸುತ್ತಾಡಿದ್ದಾರೆ ಅನ್ನೋದೇ ಆದ್ರೆ ನಿನ್ನೆ ಅವನು ಕರೆದ, ಈಕೆ ಹೋದ್ಲು, ಬಟ್ ಇದನ್ನ ಕಿಡ್ನಾಪ್ ಅನ್ಬಹುದಾ? ಒಂದು. ಇನ್ನು ಘಟನಾ ಸ್ಥಳ ಎಲ್ಲಿ ಕರ್ಕೊಂಡು ಹೋಗಿದ್ದ, ಆ ಪ್ರದೇಶ ಹೇಗಿದೆ ಅಂತ ವಿವರಿಸಬಹುದಾ ಅಂತ? ಹೌದು ಅರವಿಂದ್, ನಾವು ಇವಾಗ ಕಾರ್ಕಳದ ಹೊರವಲಯದಲ್ಲಿದ್ದೇವೆ. ಇಲ್ಲಿನ ಅಯ್ಯಪ್ಪ ನಗರ ಅನ್ನೋ ಪ್ರದೇಶದಿಂದ ಆತ ನಿರ್ಜನ ಪ್ರದೇಶ ಅದು, ಅಲ್ಲಿಗೆ ಆಕೆಯನ್ನ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು ತನ್ನ ಕಾರ್ನಲ್ಲಿ ಕೂತ್ಕೊಳಿಸಿದ್ದಾನೆ ಮತ್ತು ಹೊರವಲಯಕ್ಕೆ ಅಂದ್ರೆ ಉಡುಪಿ ಮಾರ್ಗದಲ್ಲಿ ಸಿಗ್ತದೆ ಆ ಪ್ರದೇಶ, ಅಲ್ಲಿಂದ ಆಕೆಯನ್ನ ಕರ್ಕೊಂಡು ಹೋಗಿರುವಂಥದ್ದು. ಬೈಲೂರು ವ್ಯಾಪ್ತಿಯ ರಂಗನಪಲ್ಕೆ ಅನ್ನೋ ಪ್ರದೇಶ, ಈ ಸ್ಪಾಟ್ ಇಂದ ಆಕೆಯನ್ನ ಕರ್ಕೊಂಡು ಹೋಗಿರುವಂಥದ್ದು. ಅಂದ್ರೆ ಆಕೆಗೂ ಕೂಡ ಗೊತ್ತಿಲ್ಲ ತಾನು ಕಿಡ್ನಾಪ್ ಆಗ್ತೇನೆ ಅನ್ನುವಂಥದ್ದು. ಈ ಕಿಡ್ನಾಪ್ ಅನ್ನೋ ಶಬ್ದ ಬರಲಿಕ್ಕೆ ಕಾರಣ ಆಕೆ ಅಲ್ತಾಫ್ನ ಮೇಲೆ ಕೊಟ್ಟಿರುವಂತಹ ದೂರು. ಅಂದ್ರೆ ಯಾವುದೇ ಮಾಹಿತಿಯನ್ನ ನೀಡದೆ ಒಂದು ನಿರ್ಜನ ಪ್ರದೇಶದಿಂದ ಕಿಡ್ನಾಪ್ ಮಾಡಿದ್ದಾನೆ ಅನ್ನುವಂಥದ್ದು. ನಂತರ 10-15 ಕಿಲೋಮೀಟರ್ ಅವರು ಅಲ್ಲಿಂದ ಹೋಗಿದ್ದಾರೆ. ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ನಿರ್ಜನ ಪ್ರದೇಶಕ್ಕೆ ಹೋದ ನಂತರ ಸುಮಾರು 1-1.5 ಗಂಟೆಗಳ ಕಾಲ ಅವ್ರ ಜೊತೆಗಿದ್ರು ಅನ್ನುವಂಥದ್ದು. ಆ ನಂತರ ತನ್ನ ಗೆಳೆಯನಿಗೆ ಫೋನ್ ಮಾಡಿದ್ದಾನೆ, ಕ್ಸೇವಿಯರ್ ಬಿಯರ್ ಬಾಟ್ಲಿಗಳನ್ನು ತಂದಿದ್ದಾನೆ ಮತ್ತು ಅದಕ್ಕೆ ಏನೋ ಮಿಕ್ಸ್ ಮಾಡಿದ್ದಾನೆ ಅನ್ನುವಂತಹ ಆರೋಪ. ಅಲ್ಲಿಂದ ಈ ತರದ ಘಟನೆಗಳು ಆಗಿರುವಂಥದ್ದು. ಆಕೆ ಸಂಪೂರ್ಣವಾಗಿ ಅಸ್ವಸ್ಥಳಾಗ್ತಾಳೆ. ಆಕೆಯನ್ನ ಅಲ್ತಾಫೆ ತನ್ನ ಕಾರಿನ ಮೂಲಕ ತಂದು ಮನೆಯ ಪಕ್ಕದಲ್ಲಿ ಬಿಟ್ಟು ಹೋಗಿದ್ದ. ಈ ವಿಚಾರವನ್ನ ಸ್ಥಳೀಯರು ನೋಡಿದ್ದಾರೆ ಮತ್ತು ಮನೆಯವರಿಗೆ ಸಾಕಷ್ಟು ಆತಂಕ ಆಗಿದೆ. ಯಾಕಂದ್ರೆ ಆಕೆ ಸಂಪೂರ್ಣವಾಗಿ ಅಸ್ವಸ್ಥ ಆಗಿರುವಂತಹ ಪರಿಸ್ಥಿತಿಯಲ್ಲಿ ಇದ್ಲು ಅನ್ನುವಂಥದ್ದು. ಹಾಗಾಗಿ ಹಿಂದೂ ಸಂಘಟನೆಗಳಿಗೆ ಈ ವಿಚಾರ ಗೊತ್ತಾಗ್ತದೆ. ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಆಕೆಯನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡುವಂಥದ್ದು ಮತ್ತು ಆಕೆ ಏನು ಮಾತಾಡ್ತಾ ಇದ್ದಾಳೆ ಅಂದ್ರೆ ತಾನು ಎಲ್ಲಿದ್ದೇನೆ, ತನಗೆ ಏನಾಗಿದೆ ಅನ್ನುವಂತಹ ಮಾಹಿತಿಗಳನ್ನು ಕೂಡ ಕೊಡುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಯಾಕಂದ್ರೆ ಅವಳು ಒಂದು ಪಾನಮತ್ತಲಾಗಿದ್ಲು ಮತ್ತು ಯಾವುದರಲ್ಲಿ ಮತ್ತು ಬರುವಂತಹ ವಸ್ತುಗಳು ಅದರ ಜೊತೆಗೆ ಮಿಕ್ಸ್ ಆಗಿರೋದ್ರಿಂದ ಆಕೆಯ ಹೇಳಿಕೆಗಳು ಒಂದಕ್ಕೊಂದು ಮ್ಯಾಚ್ ಆಗ್ತಿರಲಿಲ್ಲ. ಆದರೆ ಅಲ್ತಾಫ್ ಜೊತೆ ಹೋದೆ, ಹೀಗೀಗೆ ಆಗಿದೆ ಅನ್ನುವಂಥ ಮಾತುಗಳನ್ನು ಮೇಲ್ನೋಟಕ್ಕೆ ಅವಳು ತಿಳಿಸಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಟುಂಬಸ್ಥರು ತನ್ನ ತಾಯಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ನಗರ ಠಾಣೆಯಲ್ಲಿ. ಆ ನಂತರ ಆಕೆಗೆ ಹೆಚ್ಚಿನ ಚಿಕಿತ್ಸೆ ಬೇಕು ಅಂದ್ರೆ ವೈದ್ಯಕೀಯ ತಪಾಸಣೆ ಮಾಡಬೇಕು ಅಂದ್ರೆ ಕೂಲಂಕುಷವಾಗಿ ಮಣಿಪಾಲ KMCಗೆ ಹೋಗಲೇಬೇಕಾಗ್ತದೆ. ಹಾಗಾಗಿ ಯುವತಿಯನ್ನ KMCಗೆ ಶಿಫ್ಟ್ ಮಾಡಿದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ಯಾವ ಅಂದ್ರೆ ಅಮಲು ಬರುವ ಪದಾರ್ಥಗಳು ಆಕೆಯ ದೇಹದಲ್ಲಿ ಇದೆ ಅನ್ನುವಂತ ಕೆಲವಷ್ಟು ಅಂಶಗಳು ಹೊರಗೆ ಬರಬಹುದು. ಥ್ಯಾಂಕ್ ಯು ದೀಪಕ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಈಗ ಮೇಲಿಂದ ಮೇಲೆ ಇಂಥ ಪ್ರಕರಣಗಳು ವರದಿ ಆಗ್ತಾನೆ ಇದೆ. ಪೊಲೀಸ್ ಇಲಾಖೆ ಕೂಡ ಇದಕ್ಕೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ದಿಟ್ಟ ಕ್ರಮ ಕೈಗೊಳ್ಳಬೇಕಿದೆ.